ಹಲೋ ನಮಸ್ಕಾರ. ನಾನು ನಿಮ್ಮ ನಿರ್ದೇಶಕ ಮನೋ ತಂಗಳ್. ನಗ್ತಾ ಇರಿ, ನಗಿಸ್ತಾ ಇರಿ, ನಗುವಿನಲ್ಲೇ ನೀವಿರಿ. ಯಾಕೆ ಅಂದ್ರೆ ಯಾವಾಗ ಬೇಕಾದ್ರೂ ಬರ್ಬೋದು. ನಾವು ಇವತ್ತು ಪುರಿಯ ಡೇ 2 ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀವಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಪುರಿ ಜಗನ್ನಾಥ್ ಟೆಂಪಲ್ ಎದುರುಗಡೆ ಇದೀವಿ. ಪ್ರತಿದಿನದ ಪದ್ಧತಿಯಾಗಿ ಇವತ್ತು ಫ್ಲಾಗ್ ಚೇಂಜಿಂಗ್ ಇತ್ತು, ಅದ್ ನೋಡೋಣ ಅಂತಾನೆ ಬಂದಿದ್ವಿ. ಪದ್ಧತಿ ಏನಿದೆ ಅಂದ್ರೆ, ಪ್ರತಿದಿನದ ಪದ್ಧತಿ ಏನಿದೆ ಫ್ಲಾಗ್ ಚೇಂಜಿಂಗ್ ಇದೆ. ಪ್ರತಿದಿನ ಮಾಡ್ಲಿಲ್ಲ ಅಂದ್ರೆ 12 ವರ್ಷ ಬಾಕಿ ಉಚ್ಬೇಕಂತ ಪ್ರತಿದಿನ. ಇವತ್ತು ಫ್ಲಾಗ್ ಚೇಂಜಿಂಗ್ ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ವಿ. ಆ ವಿಡಿಯೋ ಕಂಪ್ಲೀಟ್ ಆಗಿದೆ. ಆ ವಿಡಿಯೋ ಅಪ್ಲೋಡ್ ಮಾಡ್ತೀವಿ. ಅಪ್ಲೋಡ್ ಮಾಡಿದ್ಮೇಲೆ ನೋಡಿ, ಖುಷಿ ಪಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಧ್ವಜ ಬದಲಾಯಿಸೋದನ್ನು ಧ್ವಜ ಬದಲ ಅಂತ ಕರೀತಾರೆ. ಗಾಳಿಯ ದಿಕ್ಕಿಗೆ ವಿರುದ್ಧವಾಗಿ ಧ್ವಜ ಹಾರುತ್ತದೆ ಎಂಬ ನಂಬಿಕೆ ಕೂಡ ಇದೆ ಇಲ್ಲಿ. आवाज सुन रहे तो सिंह द्वार सूचना केंद्र में आइए। ಫ್ಲಾಗ್ ಚೇಂಜ್ ಮಾಡಿದ್ ನೋಡಿದ್ರಲ್ಲ, ಈಗ ಇಲ್ಲೇ ಸಮುದ್ರ ಆರತಿ ಇದೆ. ಸ್ವರ್ಗಧಾರ ಬೀಚ್ ಅಲ್ಲಿ ಸಮುದ್ರ ಆರತಿ ನಡೆಯುತ್ತೆ. ಈಗ ಇಲ್ಲಿಂದ ಸೀದಾ ಅಲ್ಲಿಗೆ ಹೋಗ್ತಾ ಇದೀವಿ. ಅದು ಹೇಗಿರುತ್ತೆ ಅಂತ ಇದೇ ವಿಡಿಯೋದಲ್ಲೇ ತೋರಿಸ್ತೀವಿ. ಹೀಗೆ ಧನ್ಯವಾದ. ಊರಿ ಎಷ್ಟು ಕ್ಲಾಸಿಕ್ ಆಗಿದೆ ಅಂತಂದ್ರೆ ಮಾತಾಡಕ್ಕೇನಿಲ್ಲ, ನಾಳೆ ಮಾತಾಡ್ತೀನಿ. ಎಸ್, ಓಕೆ, ಕಮ್ ಬ್ಯಾಕ್ ಟು ದ ಪಾಯಿಂಟ್. ಊರಿನ ಎಕ್ಸ್ಪ್ಲೋರ್ ಮಾಡೋರು ಖಂಡಿತ ಮಿಸ್ ಮಾಡಕ್ಕೆ ಜನಸಂದಣಿ ಇದೆ, ಮಾತಾಡ್ಬೇಕಂತ. ಊರಿನ ಎಕ್ಸ್ಪ್ಲೋರ್ ಮಾಡೋರು ಯಾರು ಮಿಸ್ ಮಾಡಕ್ ಹೋಗ್ಬೇಡಿ. ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಒಂದ್ಸರಿ ಬಂದ್ರೆ ಕಳೆದೋಗ್ಬಿಡ್ತೀರಾ. ಪೂರ್ತಿ ಯಾವ ಲೆವೆಲ್ ಪಾಸಿಟಿವ್ ವೈಬ್ ಇದೆ ಅಂತಂದ್ರೆ ಅದನ್ನ ಫೀಲ್ ಮಾಡ್ಬೇಕು ನೀವು, ಅವಾಗ ಮಾತ್ರ ಗೊತ್ತಾಗದು. ನಾವೀಗ ಸಮುದ್ರ ಆರತಿ ನೋಡಕ್ ಹೋಗ್ತಿದೀವಿ. ನಮ್ ಜೊತೆ ಫ್ರೆಂಡ್ಸ್ ಇದಾರೆ. ಹಿಂದ್ಗಡೆ ಅರ್ಜುನ್ ಇದಾನೆ, ಶರು ಇದಾನೆ, ಮುಂದ್ಗಡೆ ಸಚಿನ್ ಬ್ರೋ, ಮತ್ತೆ ಯಾರು ರಾಹುಲ್ ಅಣ್ಣ ಇದಾರೆ. ಎಲ್ಲಾರು ಹೋಗ್ತಿದೀವಿ. ಅದೊಂದ್ ಹೆಂಗಿರುತ್ತೆ ಅಂತ ಇಲ್ಲಿ ತನಕ ನೋಡಿರೋದೆಲ್ಲಾನು ಗೂಸ್ ಬಂಪ್ಸೆ. ಪೂರ್ತಿ ಮೈಯೆಲ್ಲ ಫುಲ್ ವೈಬ್ರೇಟ್ ಆಗಿ ಅದೊಂಥರ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ ಆ ಫೀಲಿಂಗ್ ಎಲ್ಲ. ಊರಿ ಮಾತ್ರ ಸಖತ್ತಾಗಿದೆ. ಬನ್ನಿ, ನೋಡಿ, ಎಂಜಾಯ್ ಮಾಡಿ. ಸನ್ಸೆಟ್ ಬೇರೆ ಆಗ್ತಿದೆ ಬ್ರೋ, ವ್ಯೂ ತೋರಿಸಿ. ಅದು ಹಂಗೆ ಸಖತ್ತಾಗಿದೆ. ಊರಿದು ಸ್ಟ್ರೀಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ಸಖತ್ ಕೂಲ್, ಒಂಥರ ಪೀಸ್ಫುಲ್. ಈಗ ಬೀಚ್ಗೆ ಹೋಗ್ತಿದೀವಿ, ಹೋಗ್ಬೇಕಷ್ಟೆ. ಇದೇ ನೋಡಿ ಸ್ವರ್ಗಧಾರ ಬೀಚು, ಸಮುದ್ರ ಆರತಿ ನಡೆಯುವಂತಹ ಸ್ಥಳ. ಇನ್ನೇನು ಸಮುದ್ರ ಆರತಿ ಸ್ಟಾರ್ಟ್ ಆಗುತ್ತೆ, ಅದಕ್ಕೆಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ. ಫುಲ್ ವಿಡಿಯೋವನ್ನು ನೋಡಿ ಸಮುದ್ರ ಆರತಿ ಹೇಗೆ ನಡೆಯುತ್ತೆ, ಏನೆಲ್ಲ ಮಾಡ್ತಾರೆ ಅಂತ.
ಸಮುದ್ರ ಆರತಿಯನ್ನು ಮಾಡಲು ದೇವಸ್ಥಾನದಿಂದ ಅರ್ಚಕರು ಬಂದರು. ಈಗ ಪೂಜೆ ಶುರುವಾಗುತ್ತೆ. ಪ್ರತಿನಿತ್ಯ ನಡೆಯುವಂತಹ ಸಮುದ್ರ ಆರತಿಯನ್ನು ನೋಡಲು ಜನ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ. ಬಂದು ಆ ಜಗನ್ನಾಥನ ಕೃಪೆಗೆ ಪಾತ್ರರಾಗ್ತಾರೆ. ನೀವು ಜಗನ್ನಾಥನ ದರ್ಶನಕ್ಕೆ ಹೋದರೆ ಸಮುದ್ರ ಆರತಿಯನ್ನು ಮಿಸ್ ಮಾಡದೆ ನೋಡಿ. ಇಲ್ಲಿನ ಸಮುದ್ರವನ್ನು ಮಹೋದಧಿ ಅಂತ ಕರೀತಾರೆ. ವರುಣ ದೇವರ ಸ್ವರೂಪವೆಂದು ಗೌರವಿಸಲಾಗುತ್ತೆ. ಸಮುದ್ರಕ್ಕೆ ಕೃತಜ್ಞತೆ ಸಲ್ಲಿಸಿ ಅದರ ಪಾವಿತ್ರ್ಯವನ್ನು ಸ್ಮರಿಸಿ ಜಗನ್ನಾಥನ ಪವಿತ್ರ ಕ್ಷೇತ್ರದ ಪರಂಪರೆಯನ್ನು ಮುಂದುವರಿಸುವ ಸಲುವಾಗಿ ಇಲ್ಲಿ ಸಮುದ್ರ ಆರತಿಯನ್ನು ಭಕ್ತಿಯಿಂದ ನೆರವೇರಿಸಲಾಗುತ್ತೆ.
ಎಸ್, ಈಗಷ್ಟೇ ಸಮುದ್ರ ಆರತಿ ಮುಗಿಸ್ಕೊಂಡ್ ಬಂದ್ವಿ. ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್, ಸಖತ್ತಾಗಿತ್ತು ಮಾತ್ರ ವೈಬ್. ಅದನ್ನ ನೀವು ರಿಯಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ಕಮ್ ಟು ಪೂರಿ, ಎಕ್ಸ್ಪ್ಲೋರ್ ದ ಪೂರಿ. ನೀವು ಪೂರಿಗೆ ಬಂದ್ರೆ ಈ ಆಟೋನ ಎಕ್ಸ್ಪ್ಲೋರ್ ಮಾಡೋದು ಮರಿಬೇಡಿ, ಸಖತ್ತಾಗಿದೆ ಎಕ್ಸ್ಪೀರಿಯನ್ಸ್. ಪೂರಿ ಸ್ಟ್ರೀಟ್ ಕೂಡ ಅಷ್ಟೇ ನೆಕ್ಸ್ಟ್ ಲೆವೆಲ್ ಕ್ರೇಜ್. ಸಮುದ್ರ ಆರತಿನ ನೀಟಾಗಿ ನೋಡಿ, ಎಲ್ಲ ತೊಂದರೆ ಆಗ್ಲಿದಂಗೆ ಪೂರಿನ ಫುಲ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬನ್ನಿ. ಚೆನ್ನಾಗಿರತ್ತೆ ಪೂರಿ ಬಂದ್ರೆ. ಇನ್ನು ನಾಳೆ ನಾಡ್ದು ಬೇರೆ ಬೇರೆ ಕಡೆ ಎಲ್ಲ ಹೋಗೋದಿದೆ, ಅದೆಲ್ಲ ಕಂಟೆಂಟ್ ಬರತ್ತೆ, ಅದನ್ನು ವೆಯ್ಟ್ ಮಾಡ್ತಾ ಇರಿ. ಬೇರೆ ಬೇರೆ ಕಡೆ ಎಲ್ಲ ಹೋಗೋದಿದೆ, ಪೂರಿ ದೇವಸ್ಥಾನಗಳಿದಾವೆ ತುಂಬಾಗಳು, ಅದನ್ನು ಹಾಕ್ತಿವಿ. ನಿಮ್ಗೆ ಮನೆಗ್ ಬೇಕಾಗಿರೋದು, ಫ್ರೆಂಡ್ಸಿಗೆ ಕೊಡೋ ಗಿಫ್ಟ್ ಎಲ್ಲ ಪೂರಿ ಸ್ಟ್ರೀಟ್ ಅಲ್ಲಿ, ಇಲ್ಲಿ ಸಮುದ್ರ ಹತ್ರ ಬಂದ್ರೆ ಮಾರ್ಕೆಟ್ ಇದೆ, ಆ ಮಾರ್ಕೆಟ್ ಅಲ್ಲಿ ಮಾತ್ರ ಸೂಪರ್ ಆಗಿ ಸಿಗತ್ತೆ. ಲೈಟ್ ಇಲ್ಲ, ಸಾರಿ ಲೈಟ್ ಕಮ್ಮಿ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಲೈಟ್ ಹಾಕಂತಾನೆ ನಾವು ಒಬ್ರು ಬಂದಿದ್ದಾರೆ, ಅವ್ರ ಇಷ್ಟದಂಗ ಮಾತಾಡಿದ್ರು. ಮಾರ್ಕೆಟಿಗೆ ಬನ್ನಿ, ಮಾರ್ಕೆಟ್ ಅಲ್ಲಿ ಎಲ್ಲದು ಇದೆ, ಚೆನ್ನಾಗಿದೆ. ಮನೆಗ್ ತಂದೋಗಾಗ್ಲಿ, ಗಿಫ್ಟ್ ಆಗ್ಲಿ, ಆಮೇಲೆ ಮಕ್ಳಿಗಾಗ್ಲಿ ಎಲ್ಲದಕ್ಕೂ ಚೆನ್ನಾಗಿದೆ. ಸಣ್ಣ ಮಕ್ಳಿಂದ ದೊಡ್ಡವ್ರ ತನಕ ತಗೊಂಡೋಗೋ ಐಟಮ್ಸ್ ಗಳು ತುಂಬಾ ಇದಾವೆ. ಚೀಪ್ ಆಗು ಸಿಗತ್ತೆ, ಜಾಸ್ತಿ ಚೀಪ್ ಆಗಿಲ್ಲ, ಒಂದ್ ರೇಂಜ್ ಅಲ್ಲಿ ಸಿಗತ್ತೆ. ಟೂರಿಸ್ಟ್ ಸ್ಪಾಟ್ ಅಲ್ಲ ಅದಕ್ಕೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಗೆ ಸಪೋರ್ಟ್ ಮಾಡುತ್ತಿರುವ ತಂದೆ ತಾಯಿಯೊಂದಿಗೆ ಧನ್ಯವಾದಗಳು. ಲೈಕು, ಕಮೆಂಟು, ಶೇರು, ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ಸ್ಕಿಪ್ ಮಾಡಿದ ಜೀವಗಳಿಗೆ ತುಂಬು ಹೃದಯದ ಧನ್ಯವಾದಗಳು.